ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಅಥಣಿ ಜಿಲ್ಲೆ ಮಾಡಲು ಹೋರಾಟ ಮಾಡುವ ಮೂಲಕ ಪ್ರಮುಖ ರಸ್ತೆಯ ಸಂಚರಿಸುತ್ತಾ ಅಥಣಿ ಜಿಲ್ಲೆ ಆಗಬೇಕು ಅಂತ ಘೋಷಣೆಯನ್ನು ಹಾಕ್ತಾ ಇದ್ದಾರೆ. ಶ್ರೀ ಶಿವಕುಮಾರ್ ಸವದಿ ಉದ್ಯಮಿ ಮಾತನಾಡುತ್ತಾ ತಮ್ಮ ತಾಲೂಕು ಜಿಲ್ಲೆ ಆಗಲಿ ಅಂತ ಬೇಡಿಕೆ ಇಡ್ತಿದ್ದಾರೆ. ಚಿಕ್ಕೋಡಿ ಜಿಲ್ಲೆ ಆಗಲು ನಮ್ಮದೇ ಯಾವುದೇ ಅಭ್ಯಂತರವಿಲ್ಲ, ನಮಗೆ ಯಾವುದೇ ವಿರೋಧವೂ ಕೂಡವಿಲ್ಲ. ನಮ್ಮದು ಶಿವಯೋಗಿಗಳ ನಾಡಾಗಿದ್ದು ನಮ್ಮ ಜಿಲ್ಲೆಯನ್ನ ಹಕ್ಕನ್ನ ಮಂಡಿಸುವ ಹಕ್ಕು ನಮಗಿದೆ ಅಂತ ಹೇಳಿದರು. ಶ್ರೀ ಶಶಿಕಾಂತ್ ಗುರೂಜಿ ಪೂಜಾರಿ ಮಾತನಾಡುತ್ತಾ ಚಿಕ್ಕೋಡಿ ಜಿಲ್ಲೆಯಾಗಲು ನಮ್ಮದು ಯಾವುದೇ ಅಭ್ಯಂತರವಿಲ್ಲ, ಅದರ ಜೊತೆಗೆ ಅಥಣಿಯನ್ನ ಜಿಲ್ಲೆಯಾಗಿ ಘೋಷಣೆ ಮಾಡಿ ಅಂತ ನ್ಯಾಯಸಮ್ಮತವಾಗಿ ಜಿಲ್ಲೆ ಮಾಡಿ ಅಂತ ಕೇಳ್ತಾ ಇದ್ದೇವೆ. ಒಬ್ಬ ರೈತ ಜಿಲ್ಲಾ ಆಫೀಸ್ ಆಗಬೇಕಂದ್ರೆ 200 ಕಿಲೋಮೀಟರ್ ಜಿಲ್ಲಾಧಿಕಾರಿ ಮನೆಗೆ ಹೋಗ್ತಾರೆ, ಆದರೆ SP ಸಾಹೇಬರು ಕೂಡ ಮನೆಗೆ ಹೋಗಿರ್ತಾರೆ. ಚಿಕ್ಕೋಡಿ ಜಿಲ್ಲೆಯಾಗಿ ಪೇಪರ್ ಬಂತಂದ್ರೆ ಅಥಣಿ ಜಿಲ್ಲೆಯಾಗಿ ಬರಬೇಕು, ಘೋಷಣೆ ಆಗಬೇಕು ಅಂತ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಪರಮ ಪೂಜ್ಯ ಶೆಟ್ಟರ್ ಮಠ ಮರಳುಸಿದ್ದ ಮಹಾಸ್ವಾಮಿಗಳು, ಕಚ್ಚಿನ ಮಠ ಶಿವಬಸ ಸ್ವಾಮಿಗಳು ಮತ್ತು ಜಿಲ್ಲಾ ಹೋರಾಟ ಸಮಿತಿಯ ಮುಖಂಡರು, ಸದಸ್ಯರು, ಅಥಣಿ ತಾಲೂಕಿನ ಗ್ರಾಮಸ್ಥರು, ಉದ್ಯಮಿಗಳು, ವ್ಯಾಪಾರಸ್ಥರು, ಅನೇಕ ಮುಖಂಡರು ಹಾಜರಿದ್ದರು. ಬೆಳಗಾವಿ ಜಿಲ್ಲೆ ಡಿಸೆಂಬರ್ 8ರಿಂದ 19ರವರೆಗೆ ಆರಂಭವಾಗಿದ್ದು, ವಿಧಾನಮಂಡಲ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಸಂಸತ್ ಅಧಿವೇಶನ ಚಳಿಗಾಲ ಅಧಿವೇಶನದಲ್ಲಿ ನಡೆಯಲಿದೆ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚಿಸಬೇಕಾಗಿದ್ದು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಗಮನ ಹರಿಸುತ್ತಾ ಅಂತ ಕಾದು ನೋಡಬೇಕಾಗಿದೆ. ಚಳಿಗಾಲ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚಿಸಬೇಕು. ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆಗೆ ಅಥಣಿ ತಾಲೂಕಿನ ಗಮನ ಹರಿಸಬೇಕು. ಅಧಿವೇಶನದಲ್ಲಿ ಪ್ರತಿ ವರ್ಷ ನಡೆಯುವಂತಹ ಅಧಿವೇಶನದಲ್ಲಿ ಅಭಿವೃದ್ಧಿ ಬಗ್ಗೆ ಚರ್ಚಿಸಬೇಕು. ಸರ್ಕಾರ ನಿರ್ಲಕ್ಷ್ಯವನ್ನ ಮಾಡಬಾರದು. ಮಾನ್ಯ ಮುಖ್ಯಮಂತ್ರಿಗಳು ಅಭಿವೃದ್ಧಿಯ ಕಡೆಗೆ ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು ಅಂತ ಮಾನ್ಯ ಶಾಸಕರು ಅಥಣಿ ಅಭಿವೃದ್ಧಿ ಬಗ್ಗೆ ಚರ್ಚಿಸದೆ ಚಳಿಗಾಲ ಅಧಿವೇಶನದ ಮುಕ್ತಾಯ ಮಾಡ್ತಾರೆ. ಅಭಿವೃದ್ಧಿ ಆಗಬೇಕು ಅಂತ ಅಥಣಿ ಜನತೆ ನಿರೀಕ್ಷಿಸಲಿದ್ದಾರೆ ಅಂತ ಹೇಳಿದರು. ಚುನಾವಣೆ ಬಂದಾಗ ಅಭಿವೃದ್ಧಿ ಮಾಡುತ್ತೇವೆ ಅಂತ ಹೇಳ್ತಾ ಬಂದು ಚುನಾವಣೆ ಮುಗಿದ ಮೇಲೆ ಯಾವುದೇ ಅಭಿವೃದ್ಧಿ ಮಾಡದೆ ಮರು ಚುನಾವಣೆ ಬಂದಾಗ ಅಭಿವೃದ್ಧಿ ಮಾಡುತ್ತೇವೆ ಅಂತ ಹೇಳ್ತಾ ಬಂದಿದ್ದಾರೆ. ಚುನಾವಣೆ ಮುಗಿದ ಮೇಲೆ ಅಭಿವೃದ್ಧಿ ಮಾಡ್ತಾರ ಅಥವಾ ತೋರಿಸ್ತಿ ಮಾಡದೆ ಮರುಚಿಕೆ ಮಾಡ್ತಾ ಇರುವಂತ ಸಂಬಂಧಪಟ್ಟವರು ಪ್ರತಿ ವರ್ಷ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು ಅಂತ ಕಳಕಳಿಯಿಂದ ದಯಾಳುಗಳಿಂದ ಕೇಳಿಕೊಳ್ತಾ ಇದ್ದೇವೆ. ಮಾಧ್ಯಮ ಹಾಗೂ ಪತ್ರಿಕೆಯಲ್ಲಿ ಪ್ರಕಟಿಸಿದ್ರು ಕೂಡ ಈ ವರದಿಯನ್ನು ಅಥವಾ ಈ ಅಭಿವೃದ್ಧಿಯ ಬಗ್ಗೆ ಮುಂದಾಗಬೇಕಾಗಿರುವಂತಹ ಅಭಿವೃದ್ಧಿಗೆ ಯಾರು ಮುಂದಾಗ್ತಾರ ಇಲ್ಲ ಅಂತ ಹೇಳಿದ್ರು. ಉತ್ತರ ಕರ್ನಾಟಕ ಅಧಿವೇಶನದಲ್ಲಿ ಗಮನ ಹರಿಸುತ್ತಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಥಣಿ ಅಭಿವೃದ್ಧಿ ಬಗ್ಗೆ ಯಾವ ಸರ್ಕಾರ ಚರ್ಚಿಸುತ್ತದೆ ಅಂತ ಕಾದು ನೋಡೋಣ. ಇನ್ನು ಹೀಗೆ ಮಾಧ್ಯಮ ಹಾಗೂ ಪತ್ರಿಕಾ ಸೋಷಿಯಲ್ ಮೀಡಿಯಾ ಮುಖಾಂತರ ಕೇಳಿಕೊಳ್ತಾ ಇದ್ದೇವೆ. ಮಹೇಶ್ ಶರ್ಮಾ ಅಂಬೇಡ್ಕರ್ ಬುದ್ಧ ಬಸವ ಆಲ್ ಇಂಡಿಯಾ ಮೀಡಿಯಾ ಅಸೋಸಿಯೇಷನ್ ಸದಸ್ಯರು, ಶ್ರೀ ದಾನಮ್ಮದೇವಿ ಹೊಲಿಗೆ ಮಷಿನ್ ರಿಪೇರಿ, ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹಲವು ಅಭಿವೃದ್ಧಿಗಳಾಗಬೇಕಾಗಿದೆ. ಚಳಿಗಾಲ ಅಧಿವೇಶನದಲ್ಲಿ ಕೆರೆಯ ಅಭಿವೃದ್ಧಿ, ಶ್ರೀ ಮುರುಗೇಂದ್ರ ಶಿವಯೋಗಿಗಳ ರೈಲ್ವೆ ನಿಲ್ದಾಣ ಅಭಿವೃದ್ಧಿ, ಶ್ರೀ ಸಿದ್ದೇಶ್ವರ ವಿಮಾನ ನಿಲ್ದಾಣ, ಟ್ರಾಫಿಕ್ ಸಮಸ್ಯೆ, ಪುರಸಭೆ ಇದ್ದಿದ್ದ ನಗರಸಭೆಯಾಗಿ ವರ್ಗಾವಣೆ, ಶಿವಯೋಗಿ ನಗರವನ್ನ ಪುರಸಭೆ ವ್ಯಾಪ್ತಿ ಒಳಪಡಿಸುವುದು, ಶಿವಯೋಗಿ ನಗರದಲ್ಲಿ 9ನೇ ಮತ್ತು 10ನೇ ತರಗತಿವರೆಗೆ ಆರಂಭ, ಜಿಲ್ಲಾ ಕಾರ್ಯಾಲಯ, ಇನ್ನು ಹಲವು ಅಭಿವೃದ್ಧಿಗಳು. ಅಥಣಿ ತಾಲೂಕಿನ ರಸ್ತೆಗಳ ಅಭಿವೃದ್ಧಿ, ಮೂಲಭೂತ ಸೌಕರ್ಯಗಳು ಚರ್ಚೆ ಮಾಡಬೇಕು. ಚಳಿಗಾಲ ಅಧಿವೇಶನದಲ್ಲಿ ಇನ್ನಾದರೂ ಕೂಡ ಸಂಬಂಧಪಟ್ಟವರು, ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಚಳಿಗಾಲ ಅಧಿವೇಶನದಲ್ಲಿ ಚರ್ಚೆಯನ್ನ ಮಾಡಿ ಅಭಿವೃದ್ಧಿಗೆ ಯೋಜನೆ ಜಾರಿಗೆ ತಂದು ಉತ್ತರ ಕರ್ನಾಟಕದ ಅಥಣಿಯನ್ನ ಅಭಿವೃದ್ಧಿಗೆ ಮುಂದಾಗ್ತಾರ ಅಥವಾ ಯಥಾಸ್ಥಿತಿಯಲ್ಲಿ ಮುಂದುವರಿಸ್ತಾರಂತ ಕಾದು ನೋಡೋಣ. ವರದಿ ಮಹೇಶ್ ಶರ್ಮಾ. ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಸಂಪರ್ಕ ಮಾಡಿ ಈಗ ಕೆಲವು ಗಂಟೆಗಳ ಮುಂಚೆ ನನಗೆ ತಿಳಿಸಿದ್ದಾರೆ, ನಾಳೆ ಮಧ್ಯಾಹ್ನ 1 ಗಂಟೆಗೆ ಕೋಟೆಕೆರೆಯಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಬೆಳಗಾವಿ IBಯಲ್ಲಿ ಅವರು 1 ಗಂಟೆಗೆ ನಮ್ಮ ಬೆಳಗಾವಿ ಅಥಣಿ ನಿಯೋಗವನ್ನು ಭೇಟಿ ಮಾಡಿ ಸಮಯ ಅವಕಾಶವನ್ನು ಕೊಟ್ಟಿದ್ದಾರೆ. ಅದರ ಅನುಗುಣವಾಗಿ ಮಧ್ಯಾಹ್ನ ಸರಿಯಾಗಿ 1 ಗಂಟೆಗೆ ನಾವೆಲ್ಲರೂ ಮಾನ್ಯ ನಮ್ಮ ಅಥಣಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಒಂದು ನೇತೃತ್ವದಲ್ಲಿ ಹಾಗೂ ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಜಿಲ್ಲಾ ಸಮಿತಿಯವರು ಹಾಗೂ ಎಲ್ಲರೂ ಪ್ರಮುಖರು ಅವರೆಲ್ಲರೂ ಬರ್ತೀರಿ. ಅವರೆಲ್ಲರೂ ಸೇರಿ ಅಲ್ಲಿ ಸರಿಯಾಗಿ 1 ಗಂಟೆಗೆ ಅಲ್ಲಿ ಶಾಸಕರಲ್ಲಿ ಇರ್ತಾರೆ. ಅವರ ಒಂದು ನೇತೃತ್ವದಲ್ಲಿ ಪರಮ ಪೂಜ್ಯರ ಒಂದು ಆಶೀರ್ವಾದದೊಂದಿಗೆ ಅವರೆಲ್ಲರೂ ಒಗ್ಗಟ್ಟಾಗಿ ಹೋಗಿ ಅವರ ಮುಂದೆ ನಮ್ಮ ಅಥಣಿ ಜಿಲ್ಲೆಯ ಒಂದು ಹಕ್ಕನ್ನು ಮಂಡಿಸಿಕೊಳ್ಳುವಂತಹ ಒಂದು ಅವಕಾಶ ನಮ್ಮ ಮುಂದಿದೆ. ಆ ಒಂದು ಅವಕಾಶವನ್ನು ಅವರು ಆಲ್ರೆಡಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ. ನಾಳೆ 1 ಗಂಟೆಗೆ ಸರಿಯಾಗಿ ಅಲ್ಲಿ ಎಲ್ಲರೂ ಹಾಜರಿಟ್ಟುಕೊಂಡು ಆ ಮನವಿ ಮಾಡುವಂತ ಕೆಲಸವನ್ನು ನಾವು ಮಾಡೋಣ.
ಈಗಾಗಲೇ ತಹಸೀಲ್ದಾರ್ ಪರವಾಗಿ ಈ ಮನವಿ ವೇದಿಕೆಯ ಒಂದು ಹೋರಾಟ ವೇದಿಕೆಯ ಒಂದು ಮನವಿಯನ್ನು ಸ್ವೀಕರಿಸಲಿಕ್ಕೆ ಅವರ ಪರವಾಗಿ ಅವರು ಪ್ರತಿನಿಧಿಯವರು ಬಂದಿದ್ದಾರೆ. ಮಾನ್ಯ ಪರಮ ಪೂಜ್ಯರು ಹಾಗೂ ಜಿಲ್ಲಾ ಹೋರಾಟ ಸಮಿತಿಯ ಎಲ್ಲರೂ ಕೂಡಿ ಈಗ ಮನವಿಯನ್ನು ಅವರಿಗೆ ಸಲ್ಲಿಸುವ ಮುಖಾಂತರ ಶಾಂತಿಯುತವಾಗಿ ನಾವೆಲ್ಲರೂ ಏನ್ ಹೇಳಿದೀವಿ, ಅತ್ಯಂತ ಶಾಂತಿಪ್ರಿಯ ನಾಡು, ಶಾಂತಿಪ್ರಿಯವಾಗಿ ನಾವು ಈ ಒಂದು ಹೋರಾಟಕ್ಕೆ ಇವತ್ತಿನ ಮಟ್ಟಿಗೆ ನಾವು ತೆಲಂಗಾಣ ಆಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಮನವಿಯನ್ನು ಕೂಡ ನಮ್ಮ ಎಲ್ಲ ಪೂಜ್ಯ ನೇತೃತ್ವದಲ್ಲಿ ತಾವಿಗೆ ಸಲ್ಲಿಸ್ತಾ ಇದ್ದೇವೆ. ಅಥವಾ ಏನು ಮಾತಾಡೋಣ